ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಫೈನಲಿ ನಮ್ಮ KCET ಮೂಲಕ BS ನರ್ಸಿಂಗು, BPT, AHS, ಅಲಡಲ್ ಸೈನ್ಸ್, ಆಮೇಲೆ ಫಾರ್ಮಸಿ ವಿದ್ಯಾರ್ಥಿಗಳಿಗೆ ಫೈನಲ್ ರಿಸಲ್ಟನ್ನು ಅನೌನ್ಸ್ಮೆಂಟ್ ಆಯಿತು. ಫೈನಲ್ ರಿಸಲ್ಟ್ ಡಿಕ್ಲರೇಷನ್ ಆಯಿತು. ನಿಮ್ಮ ಒಂದು ರಿಸಲ್ಟ್ಗಳನ್ನು ನೋಡ್ಕೊಳ್ಳಿಕ್ಕೆ ನೀವು ಏನು ಮಾಡ್ಬೋದು ಅಂತಂದರೆ ಲಿಂಕನ್ನು ಅಪ್ಡೇಟ್ ಕೂಡ ಮಾಡಿದ್ದಾರೆ. ಅಂತಿಮ ಸೀಟು ಹಂಚಿಕೆ ಫಲಿತಾಂಶ ಲಿಂಕನ್ನು ಕೂಡ ಕೊಡಲಾಗಿದೆ. ಅಭ್ಯರ್ಥಿಗಳು ಏನು ಮಾಡ್ಬೋದಪ್ಪ ಅಂತಂದರೆ ಈ ಒಂದು ಅಂತಿಮ ಸೀಟ್ ಏನು ಹಂಚಿಕೆ ಕೊಟ್ಟಿದ್ದಾರೆ ಇದಕ್ಕೆ ನೀವು ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ರಿಸಲ್ಟ್ಗಳನ್ನು ನೋಡ್ಕೊಳ್ಬೋದಾಗಿದೆ. ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟನ್ನು ಡಿಕ್ಲರೇಷನ್ ಆಗಿದೆ. ನಿಮ್ಮ CET ನಂಬರು ಮತ್ತು ಡೇಟ್ ಆಫ್ ಬರ್ತ್ಗಳನ್ನು ಹಾಕಿ ಇಲ್ಲಿ ನಿಮ್ಮ ರಿಸಲ್ಟ್ಗಳನ್ನು ನೀವು ನೋಡ್ಕೊಳ್ಬೋದಾಗಿದೆ. ಅಭ್ಯರ್ಥಿಗಳೇ, ಕಂಗ್ರ್ಯಾಚುಲೇಷನ್ಸ್. 2ನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯು ಅಂದರೆ ರಿಸಲ್ಟ್ ಕೊಡುವಂಥ ಪ್ರಕ್ರಿಯೆ ಇವತ್ತಿ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆಯಿತು. ಇನ್ನು ಮುಂದೆ ಏನಪ್ಪ ಅಂತಂದರೆ ಅಡ್ಮಿಷನ್ ಆಗಲಿಕ್ಕೆ ದಿನಾಂಕಗಳನ್ನು ಕೊಡುವಂಥದ್ದು. ಸೊ ಇದಕ್ಕೆ ಒಂದು ಗೈಡ್ಲೈನ್ಸ್ ಕೂಡ ಕೊಡ್ತಾರೆ. ಕೀದವರು ಅತಿ ಬೇಗನೆ ಏನು ಮಾಡ್ತಾರಪ್ಪ ಅಂತಂದರೆ ಗೈಡ್ಲೈನ್ಸ್ಗಳನ್ನು ಕೊಟ್ಟು ನಿಮ್ಮಗಳಿಗೆ ಅಡ್ಮಿಷನ್ಗಳನ್ನು ಆಗಲಿಕ್ಕೆ ದಿನಾಂಕಗಳನ್ನು ನಿಗದಿ ಮಾಡ್ತಾರೆ. ಅದರ ಜೊತೆಗೆ ಚಾಯ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಚಾಯ್ಸ್ 1, ಚಾಯ್ಸ್ 4, ಚಾಯ್ಸ್ 1, 2, 3, 4 ಈ ಒಂದು ಚಾಯ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಕೂಡ ದಿನಾಂಕಗಳನ್ನು ನಿಗದಿ ಮಾಡ್ತಾರೆ. ಆಮೇಲೆ ಅಡ್ಮಿಷನ್ ಆಗಲಿಕ್ಕೆ ಕೂಡ ದಿನಾಂಕಗಳನ್ನು ಕೊಡ್ತಾರೆ. ಬಟ್ ಇವಾಗ ಜಸ್ಟ್ ರಿಸಲ್ಟ್ ಮಾತ್ರ ಡಿಕ್ಲರೇಷನ್ ಆಗಿರುವಂಥದ್ದು. ಅಡ್ಮಿಷನ್ ಪ್ರಕ್ರಿಯೆ ಏನಿದೆ, ಕಾಲೇಜ್ಗಳಿಗೆ ಹೋಗಿ ಅಡ್ಮಿಷನ್ ಆಗೋದು, ಆಮೇಲೆ ನೀಟ್ದವರು ಹೋಲ್ಡ್ ಮಾಡುವಂತಿರ್ಬೋದು, ಆಮೇಲೆ ನಮ್ಮ ಫಾರ್ಮಸಿ ಅಭ್ಯರ್ಥಿಗಳು ಈಗ 2ನೇ ರೌಂಡಲ್ಲಿದ್ದಾರೆ, ಅವ್ರುಗಳಿಗೆ ಚಾಯ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ದಿನಾಂಕಗಳನ್ನೆಲ್ಲನೂ ಕೂಡ ಏನು ಮಾಡ್ತಾರೆ ಅಂತಂದರೆ ನಿಮ್ಮಗಳಿಗೆ ಲೇಟ್ರಾಗಿ ಅಪ್ಡೇಟ್ ಮಾಡ್ತಾರೆ. ಅದು ಕೂಡ ನಮ್ಗೆ ಮಾಹಿತಿ ಬಂದ ತಕ್ಷಣವೇ ನಿಮ್ಮಗಳಿಗೆ ಒದಗಿಸುವಂಥ ಕೆಲಸವನ್ನು ಮಾಡ್ತೀನಿ, ಮಾಹಿತಿನ ಒದಗಿಸುವಂಥ ಕೆಲಸ ಮಾಡ್ತೇನೆ. ನಿಮ್ಮ ರಿಸಲ್ಟ್ಗಳನ್ನ ನೋಡ್ಕೊಳ್ರಿ. ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಯಾರಿಗೆಲ್ಲ ಸೀಟ್ ಸಿಕ್ಕಿದೆ